ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣ. ಇವತ್ತು ರಿಕ್ಕಿ ರೈಗೆ ಪೊಲೀಸರಿಂದ ನೋಟಿಸ್ ನೀಡಿ ವಶಕ್ಕೆ ಪಡೆಯೋಕೆ ಬಿಡದಿ ಪೊಲೀಸರು ಸಿದ್ಧತೆ. ಶೂಟೌಟ್ ಪ್ರಕರಣದಲ್ಲಿ ಕಳ್ಳಾಟ ಆಡಿದ್ರ ರಿಕ್ಕಿ ರೈ ಅನ್ನುವಂತ ಅನುಮಾನ ಆಗಿದೆ. ನಿನ್ನೆ ಮಲತಾಗಿ ಅನುರಾಧ ವಿಚಾರಣೆಯನ್ನ ನಡೆಸಿದ್ರು ಪೊಲೀಸರು. ಈಗಾಗಲೇ ಪ್ರಕರಣದ 4 ಆರೋಪಿಗಳ ವಿಚಾರಣೆ ಅಂತ್ಯ ಆಗಿದೆ. ಆದರೆ ಫೈರಿಂಗ್ ನಡೆಸಿದ ವಿಠಲ್ ಜೊತೆ ಸಂಪರ್ಕ ಪತ್ತೆ ಆಗಿಲ್ಲ. ಆರೋಪಿಗಳ ವಿಚಾರಣೆ ಮುಗಿದ ಬೆನ್ನಲ್ಲೇ ರಿಕ್ಕಿ ರೈಗೆ ಢವ ಶುರುವಾಗಿದೆ. ಒಂದು ಶೂಟೌಟ್ಗೆ ನಡೆದಿತ್ತು. ಆ ಇಡೀ ಶೂಟೌಟೇ ಡ್ರಾಮಾನ, ಸ್ಕ್ರಿಪ್ಟೆಡ್ ಅನ್ನೋ ಪ್ರಶ್ನೆ, ಅನುಮಾನ ಪೊಲೀಸರಿಗೆ ಹುಟ್ಕೊಂಡಿರುವಂಥದ್ದು. ಯಾಕಂದರೆ ಯಾರ್ಯಾರ ಮೇಲೆ ಡೌಟ್ ಪಟ್ಟು ಕೇಸನ್ನು ನೀಡಲಾಗಿತ್ತು ಅವರುಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಕ್ಕಿ ರೈ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇರೋದು. ಹಾಸ್ಪಿಟಲ್ನಲ್ಲಿ ಇದ್ದಂಥ ರಿಕ್ಕಿ ರೈಗೆ ಇದೀಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಬೇಕು ಅಂತ ರಿಕ್ಕಿ ರೈಗೆ ಈ ನಾಟಕಗಳನ್ನು ಮಾಡಿದ್ರ, ಪ್ರಕರಣದ ದಿಕ್ಕನ್ನು ಬದಲಿಸಿದ್ರ ರಿಕ್ಕಿ ರೈ, ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋ ಕೆಲಸವನ್ನು ರಿಕ್ಕಿ ರೈ ಮಾಡಿದ್ರ, ಈ ಥರದೊಂದು ನಾಟಕ ಮಾಡುವಂಥ ಅವಶ್ಯಕತೆ ಇತ್ತ, ಅನಿವಾರ್ಯತೆ ಇತ್ತ, ಅಥವಾ ರಿಕ್ಕಿ ರೈ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಯಿತೋ, ಏನಾಗಿರ್ಬೋದು ಈ ಪ್ರಕರಣದಲ್ಲಿ ಅನ್ನೋದು ಅನುಮಾನ. ಹಾಗಾಗಿ ಬಿಡದಿ ಪೊಲೀಸರು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾಗಿದೆ. ನೋಟಿಸನ್ನು ಕೊಟ್ಟು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಬಹುದಾದ ಸಾಧ್ಯತೆಗಳಿಗಿದೆ. ಈ ಶೂಟೌಟ್ ಪ್ರಕರಣ ಏನಿದೆ, ಇದು ಸಿನಿಮೀಯ ರೀತಿಯಲ್ಲಿ ಶೂಟೌಟ್ ಪ್ರಕರಣ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಡೇ 1ಇಂದಲೂ ಕೂಡ ಒಂದಷ್ಟು ಅನುಮಾನ, ಇದು ಸ್ಕ್ರಿಪ್ಟೆಡ್ಡಾ ಅಂತ. ಸೊ ಈಗ ರಿಕ್ಕಿ ರೈಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಅಂತ ನೀತಿ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಎಷ್ಟೇ ತನಿಖೆಯನ್ನು ನಡೆಸಿದ್ರು ಕೂಡ ಶೂಟೌಟ್ ಅನ್ನ ಮಾಡಿರುವಂತವ್ರು ಯಾರು, ಗುಂಡಿನ ದಾಳಿಯನ್ನ ಮಾಡಿರುವಂತವ್ರು ಯಾರು ಅನ್ನೋದು ಎಲ್ಲೂ ಕೂಡ ಇದುವರೆಗೂ ಕೂಡ ರಿವೀಲ್ ಆಗ್ತಾ ಇಲ್ಲ. ಪೊಲೀಸರು ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಹಿಡಿದಿರ್ಬೋದು, ಫಿಸಿಕಲಿ ಆಗಿ ಯಾರನ್ನೇ ವಿಚಾರಣೆ ಮಾಡಿದ್ರು ಕೂಡ ಎಲ್ಲೂ ಕೂಡ ಸರಿಯಾದ ರೀತಿಯ ಸ್ಪಷ್ಟ ಮಾಹಿತಿ ಸಿಗ್ತಿಲ್ಲ. ಇನ್ನ ರಿಕ್ಕಿ ರೈ ದೂರಿದಂತ 4 ಜನ ಆರೋಪಿಗಳೇನಿದ್ರು, ರಾಕೇಶ್ ಮಲ್ಲಿ ಇರ್ಬೋದು, ಅನುರಾಧ ಇರ್ಬೋದು, ಅದರ ಜೊತೆಗೆ ನಿಶ್ಚಿತ ಎಸ್ಟೇಟ್ ಓನರ್ ಇರ್ಬೋದು, ಮತ್ತೆ ಅಲ್ಲಿ ಅಲ್ಲೇ ಇರುವಂತ MD ಅವರು ಇರ್ಬೋದು, ಈ 4 ಜನರನ್ನು ಕೂಡ ಒಂದು ಬಿಡದಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರೆ ಎಲ್ಲೂ ಕೂಡ ಇಡೀ ಪ್ರಕರಣದಲ್ಲಿ ಆರೋಪಿಗಳು ಇದರಲ್ಲಿ ಭಾಗಿಯಾಗಿರೋದು ಇದುವರೆಗೂ ಯಾವುದೇ ಸುಳಿವು ಸಿಗ್ತಿಲ್ಲ. ಇನ್ನ ಗುಂಡಿನ ದಾಳಿಯನ್ನ ಮಾಡಿರುವಂತ ವಿಠಲ್ ಅಂತ ಏನು ಸಸ್ಪೆಕ್ಟ್ ಅನ್ನ ಮಾಡಿ ಪೊಲೀಸರು ಆತನ ಬಂಧಿಸಿ ಕಸ್ಟಡಿಗೆ ಅಂತ ತೆಗೆದುಕೊಂಡಿದ್ದಾರೆ. ಆತನಿಗೂ ಮತ್ತು ಆರೋಪಿಗಳ ನಡುವೆ ಸಂಪರ್ಕ ಇರುವಂತದ್ದು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಈತ ಆರೋಪಿ ಯಾವ ಕಾರಣಕ್ಕಾಗಿ ಯಾರು ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇನ್ನ ಈಗಾಗಲೇ ಆರೋಪ ಮಾಡಿರುವಂತಹ FIR ನಲ್ಲಿ ದಾಖಲಾಗಿರುವಂತಹ ಆರೋಪಿಗಳು ಏನಿದ್ದಾರೆ, ಸೊ ಅವ್ರಿಗೂ ಈ ಇನ್ಸಿಡೆಂಟ್ಗೂ ಒಂದಕ್ಕೊಂದು ತಾಳೆ ಹಾಕಿದ್ರೆ ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಕೂಡ ಅದಕ್ಕೆ ಲಿಂಕ್ ಆಗ್ತಾ ಇಲ್ಲ. ಹೀಗಾಗಿ ರಿಕ್ಕಿ ರೈಗೆ ಈ ಬಗ್ಗೆ ನೋಟಿಸ್ ಅನ್ನ ಕೊಟ್ಟು ಪೊಲೀಸರು ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಹೀಗಾಗಿ ರಿಕ್ಕಿ ರೈಗೆ ಪೊಲೀಸರಿಂದ ಯಾವಾಗ ಏನಾಗ್ಬೋದು ಅನ್ನೋ ಡೌಟ್ ಶುರುವಾಗಿರ್ಬೋದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇದನ್ನೇನು ಸೆಲ್ಫ್ ಆಗಿ ಮಾಡಿಸ್ಕೊಳ್ಳಾಗಿತ್ತ ಅಂತ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇರುವಂತದ್ದು. ಯಾವ ಕಾರಣಕ್ಕಾಗಿ ಹಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಇದ್ರ ಜೊತೆಗೆ ಸಾಕಷ್ಟು ಅನುಮಾನಗಳು ಏನಂತಂದ್ರೆ, ಇವ್ರಿಗೆ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಇವ್ರ ಜೊತೆ ಗನ್ಮೆನ್ ಇರ್ತಾನೆ, ಆತ ಕೂಡ ತಿರುಗಿ ರಿವರ್ಸ್ ಫೈರ್ ಮಾಡೋದಿಲ್ಲ, ಇನ್ಸಿಡೆಂಟ್ ಆದ ತಕ್ಷಣ ಅಲ್ಲೇ ಇರ್ತಾರೆ, ಅಲ್ಲಿಂದ ಹೊರ ಬರೋದಿಲ್ಲ. ಈಗ 108 ಅನುಮಾನಗಳಿರುವಂತದ್ದು. ಆಮೇಲೆ ಒಂದೇ ಒಂದು ಫೈರ್ ಅನ್ನ ಯಾವುದೇ ಕಾರಣಕ್ಕೂ ಯಾರೇ ಶೂಟೌಟ್ ಮಾಡ್ಲಿಕ್ಕೆ ಬಂದಂತವ್ರು ಮಾಡೋದಿಲ್ಲ. ಹೀಗಾಗಿ 10 ಹಲವು ಅನುಮಾನಗಳಿದೆ. ಪೊಲೀಸರು ಈ ಬಗ್ಗೆ ರಿಕ್ಕಿ ರೈಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರೆ ಮತ್ತೊಂದಿಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುವಂತ ಸಾಧ್ಯತೆಗಳು ಇರುವಂತದ್ದು. ನೀತಿ ಸಂತೋಷ್, ಅಂದ್ರೆ ಈ ಪ್ರಕರಣದಲ್ಲಿ ಮೊದಲಿನಿಂದಲೂ ಕೂಡ ರಿಕ್ಕಿ ರೈ ಮೇಲೆ ಒಂದಷ್ಟು ಅನುಮಾನಗಳು ಇದ್ದಿದ್ದು ಹೌದು. ಬಟ್ ಎಲ್ರಿಗೂ ಪ್ರಶ್ನೆ ಮೂಡೋದು, ಯಾಕೆ ಈ ಥರದೊಂದು ಡ್ರಾಮಾನೇ ಆಗಿದ್ರೆ ಈ ಥರದೊಂದು ಡ್ರಾಮಾದ ಅವಶ್ಯಕತೆ, ಅನಿವಾರ್ಯತೆ ರಿಕ್ಕಿ ರೈ ಏನಿತ್ತು ಅಂತ? ಅದೇ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂತದ್ದು ನೀತಿ. ರಿಕ್ಕಿ ರೈ ಈ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಆತನೇ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ. ಆಮೇಲೆ ಸಾಮಾನ್ಯವಾಗಿ ಈ ರೀತಿಯಾಗಿ ಮಾಡಿಸ್ಕೊಳ್ಳುವಂಥದ್ದು ರಿಸ್ಕಿ ಜಾಬ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇವೆಲ್ಲ ಕೂಡ ಪ್ರಾಣಕ್ಕೆ ಅಪಾಯ ಇರ್ತದೆ. ಹೀಗಾಗಿ ಅವರೇ ಮಾಡಿಸ್ಕೊಂಡಿದಾರ, ಇಲ್ಲ ಮಾಡಿದಾರ, ಇಲ್ಲ ಈಗಾಗ್ಲೇ ಏನು ವಿಠಲ್ನ ಬಂಧನ ಮಾಡಲಾಗಿದೆ, ಆತ ಮಾಡಿದ್ಮೇಲೂ ಕೂಡ ಪೊಲೀಸರ ತನಿಖೆಯಲ್ಲಿ ಯಾವುದೇ ಸತ್ಯವನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮುತ್ತಪ್ಪರೈ ಇಟ್ಕೊಂಡಿದ್ದಂತ ಗನ್ಮನ್ಗಳೇನಿದ್ರು ಅವರ ಲಾಯಲಿಟಿ ಏನಿದೆ, ಆ ಲಾಯಲಿಟಿಯ ಮುಂದೆ ಪೊಲೀಸರ ಪೊಲೀಸಿಂಗ್ ಕೆಲಸ ನಡೆದಿಲ್ವಾ ಅನ್ನೋದು ಒಂದು ಕಡೆ ಅನುಮಾನ. ಅಂದ್ರೆ ಅಷ್ಟು ಲಾಯಲಿಟಿಯನ್ನ ಅವರು ತೋರಿಸ್ತಾರೆ. ಯಾಕಂದ್ರೆ ಇದ್ದಂಥದ್ದು ಭೂಗತ ಪಾತಕಿ ಅಂತೇಳಿ ಒಂದು ಸಮಯದಲ್ಲಿ ಕೂಡ ಮುತ್ತಪ್ಪರೈ ಕರ್ಸ್ಕೊಂಡಿದ್ದಂಥದ್ದು, ಆಮೇಲೆ ಮಾಜಿ ಡಾನ್ ಅಂತ ಕರ್ಸ್ಕೊಳ್ತಾ ಇದ್ರು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಯಾರು ಬೇಕಾದ್ರೂ ಅವರನ್ನ ಹತ್ಯೆ ಮಾಡುವಂತ ಸಾಧ್ಯತೆಗಳು ಇರ್ತಾ ಇತ್ತು. ಹೀಗಾಗಿ ಲಾಯಲಿಟಿ ಇರುವಂತವ್ರನ್ನೇ ಜೊತೆಗೆ ಇಟ್ಕೊಳ್ಬೇಕಾಗಿತ್ತು.
ಮುತ್ತಪ್ಪರ ಅಂತ ಲಾಯಲಿಟಿ ಇರುವಂತವ್ರನ್ನ ಹುಡುಕಿ ಜೊತೆಗೆ ಇಟ್ಕೊಂಡಿದ್ರು. ಹೀಗಾಗಿ ಆ ಕಾರಣಕ್ಕಾಗಿ ಪೊಲೀಸರ ತನಿಖೆ ಮುಂದೆ ಇಲ್ಲ ಪೊಲೀಸಿಂಗ್ ಮುಂದೆ ಅವರ ಲಾಯಲಿಟಿಯ ಮುಂದೆ ಪೊಲೀಸರ ಯಾವುದೇ ಕೆಲಸಗಳು ಕೂಡ ನಡಿಲಿಲ್ವಾ ಅನ್ನೋ ಅನುಮಾನಗಳು ಕಾಡ್ತಾ ಇರುವಂತದ್ದು. ಹೀಗಾಗಿ ರಿಕ್ಕಿ ರೈ ಮೇಲೆ ಪೊಲೀಸರಿಗಾಗ್ಲೇ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದಾನೆ. 2 ಶಸ್ತ್ರಚಿಕಿತ್ಸೆಗಳಾಗಿದೆ. ಇದಾದ ಬಳಿಕ ಆತನ ಡಿಸ್ಚಾರ್ಜ್ ಆದ ನಂತರ ತಕ್ಷಣ ವಶಕ್ಕೆ ಪಡಿತಾರೆ. ಅವನು ನೋಟಿಸ್ ಅನ್ನ ಕೊಟ್ಟು ಆಮೇಲೆ ವಿಚಾರಣೆಯನ್ನ ಮಾಡುವಂತದ್ದು. ಅವತ್ತು ಯಾಕೆ 2 ಬಾರಿ ಮನೆಗೆ ಹೋಗುವಂತದ್ದು ಬರುವಂತದ್ದು ಇರ್ಬೋದು, ಆ ಸಂದರ್ಭದಲ್ಲಿ ಇವ್ರಿಗೆ ಫೋನ್ ಮಾಡಿದವ್ರಂತ ಇರ್ಬೋದು, ಇಲ್ಲ ಇವರು ಇದ್ದಂತ ವೈಷಮ್ಯಗಳು ಏನಿತ್ತು, ಆಸ್ತಿ ವಿವಾದವನ್ನ ನಾವು ನೋಡೋದಾದ್ರೆ ಈಗಾಗಲೇ ಅವ್ರ 2ನೇ ಪತಿಯವರೆಲ್ಲರೂ ಕೂಡ ಪತ್ನಿ ನವೆಂಬರ್ನಲ್ಲೇ ಬಹುತೇಕವಾಗಿ ಇವರು ಆಸ್ತಿ ವಿವಾದವನ್ನ ಬಗೆಹರಿಸ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನೇನೇ ಇದ್ರು ಚಿಕ್ಕ ಪುಟ್ಟದಾಗಿ ಸ್ವಲ್ಪ ಕೊಡುವಂತದ್ದು ತಗೊಳ್ಳುವಂತದ್ದು ಇತ್ತು. ಅದನ್ನ ಬಿಟ್ಟರೆ ಯಾವುದೇ ರೀತಿಯ ಇಷ್ಟ್ರ ಮಟ್ಟಿಗೆ ಬೆಳೆಯುವಂತದ್ದು ಯಾವ್ದು ಕೂಡ ಇರ್ಲಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು. ಹೀಗಾಗಿ ಪೊಲೀಸರ ತನಿಖೆ ನಂತರ ಏನು ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ ಅನ್ನೋದು ಕಾಯ್ಬೇಕಾಗತ್ತೆ. ಆದ್ರೆ ಇದುವರೆಗೂ ಪೊಲೀಸರು ಮಾಡುವ ತನಿಖೆಯಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಬಂದಿಲ್ಲ. ಇದೇ ಈಗ ಪೊಲೀಸರು ಕೂಡ ದೊಡ್ಡ ತಲೆನೋವಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಕೂಡ ಒಂದಷ್ಟು ಅನುಮಾನಗಳಿದ್ವು. ಮೊದಲಿಗೆ ಇದು ಹಳೆ ವೈಷಮ್ಯ ಇರಬಹುದು, ಅಥವಾ ಯಾರೋ ಬೇಕು ಅಂತ ಟಾರ್ಗೆಟ್ ಮಾಡಿರಬಹುದು, ಆಸ್ತಿ ಕಲಹ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಸಮಸ್ಯೆಗಳಾಗಿರಬಹುದು, ಈ ಥರದ್ದೆಲ್ಲವನ್ನ ಹೇಳ್ತಾ ಇದ್ರು. ಯಾರ್ಯಾರ ಮೇಲೆ ಅನುಮಾನ ಪಡಲಾಗಿತ್ತೋ, ಯಾರ್ಯಾರ ಮೇಲೆ ಕೇಸ್ ದಾಖಲಾಗಿತ್ತೋ ಅವ್ರುಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲೇ ಅವರು ವಿಚಾರಣೆಯಲ್ಲಿ ಉತ್ತರ ಕೊಟ್ಟಿರೋದು. ಅಂದರೆ ಪೊಲೀಸರಿಗೆ ಮೇನ್ ಲೀಡ್ ಅಂತ, ಅಥವಾ ಈ ಪ್ರಕರಣದಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ಇದೆ, ಇವರಿಂದನೇ ಅಟ್ಯಾಕ್ ಆಗಿದೆ, ಈ ಕಾರಣಕ್ಕೆ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪವೂ ಸುಳಿವು ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ರಿಕ್ಕಿ ರೈ ಮೇಲೇನೆ ಒಂದಷ್ಟು ಅನುಮಾನಗಳು ಬರುವಂಥದ್ದು ಕೂಡ ಆಗಿದೆ. ಅವರೇ ಈ ಥರದ್ದೇನಾದ್ರು ಮಾಡಿಸ್ಕೊಂಡ್ರ, ಬೇಕು ಅಂತ ಅಟ್ಯಾಕ್ ಮಾಡಿಸ್ಕೊಂಡ್ರ, ಏನು ಹೇಳೋಕೆ ಹೊರಟಿದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಮತ್ತು ಈ ಥರದೊಂದು ಅನಿವಾರ್ಯತೆ ಒಬ್ಬ ಡಾನ್ ಅಂತ ಕರೆಸ್ಕೊಂಡವರ ಪುತ್ರನಿಗೆ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಹಾಗೇನಾದರೂ ಇವರೇ ಅಟ್ಯಾಕ್ ಮಾಡಿಸ್ಕೊಂಡಿದ್ದಾರೆ, ಇದು ಸ್ಕ್ರಿಪ್ಟೆಡ್ ಅನ್ನೋದಾದರೆ ಇಷ್ಟು ರಿಸ್ಕಿ ರೀತಿಯಾದಂಥ ಕೆಲಸಕ್ಕೆ ಯಾಕೆ ಮುಂದಾಗ್ತಾರೆ? ನೋಡಿ, ಮೂಗಿಗೆ ಪೆಟ್ಟಾಗಿದೆ, ಕೈಗೆ ಪೆಟ್ಟಾಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಪ್ರಾಣನೇ ಹೋಗೋ ಪರಿಸ್ಥಿತಿ ಇರ್ತಿತ್ತು. ಹಾಗಾಗಿ ತನ್ನ ಜೀವಕ್ಕೆ ಸಂಚುಕಾರ ಆಗುವಂಥ ಅಟ್ಯಾಕನ್ನು ಇವರೇ ಮಾಡಿಸ್ಕೊಂಡಿದ್ರಾ? ಅದು ಪ್ರಶ್ನೆ. ತನಿಖೆಯ ನಂತರವೇ ಎಲ್ಲವೂ ಗೊತ್ತಾಗಲಿದೆ.